ಈ ಸುನಾಮಿ ಗ್ಯಾಂಗಿಗೆ ಮೂಗ್ದಾಣ ಹಿಡುವಂತ ಕೆಲಸ ಆಗ್ಬೇಕು ನೀವೆಲ್ಲ ಒಗ್ಗಟ್ಟಾದ್ರೆ. ಅಲ್ರಿ ಸ್ಥಳೀಯರಿಗೆ ಕೆಲಸ ಕೊಡಿಸ್ರಿ, ನೀವು ಸ್ಥಳೀಯರಿಗೆ ಕೆಲಸ ಕೊಡಿಸ್ರಿ. ಯಾರೋ ಎಲ್ಲಿಂದನೋ ಬಂದು ನಮ್ಮೆಲ್ಲ ದೋಚುತ್ತಿದ್ದಾರೆ, ಎಲ್ಲ ಮಣ್ಣುಗಳನ್ನೆಲ್ಲ ಕೆದರಿ ಎಲ್ಲ ದೋಚ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಸುಮ್ಮನೆ ಇಲ್ಲಿ ದಾರಿಯಲ್ಲಿ ಬರೀ ಮಣ್ಣು ತಿನ್ನೋ ಕೆಲಸ ಆಗ್ತಾ ಇದೆ. ಸ್ಥಳೀಯರು ಕೆಲಸ ಮಾಡೋದು ಬೇಡವಾ? ದೊಡ್ಡದಾಗಿ ಸುನಾಮಿ ಗ್ಯಾಂಗ್ ನನಗೆ ಹೇಳುತ್ತೆ, ಯಾಕ್ರಿ ಬೇಕು ಸ್ವಾಮಿಗಳೇ ನಿಮಗೆ? ಮಠ ಕಟ್ಸ್ಕೊಂಡು ಆರಾಮಾಗಿ ಇರ್ರಿ, ಯಾಕೆ ಶಾಂತಿ ರೀತಿಯಿಂದ ಇರ್ರಿ, ಆರಾಮಾಗಿ ಇರ್ರಿ, ನಿಮಗೆ ಯಾಕ್ರಿ ಬೇಕು? ಬೇಕಪ್ಪ, ಇಷ್ಟು ದಿನ ನೋಡಿ ಸಾಕಾತಪ್ಪ ನಿಮ್ಮೆಲ್ಲ ಸುನಾಮಿ ಗ್ಯಾಂಗಿಂದು. ಈಗ ಮುಂದೆ ಕ್ರಾಂತಿಕಾರಿಗಳಾಗಬೇಕು, ಸ್ಥಳೀಯರಿಗೆ ಕೆಲಸ ಸಿಗಬೇಕು ಅನ್ನೋದೇ ನನ್ನ ಹೋರಾಟ. ನೀವೆಲ್ಲರೂ ಒಗ್ಗಟ್ಟಾಗಿ ಒಂದು ಹೋರಾಟ ಮಾಡೋಣ, ಸ್ಥಳೀಯರಿಗೆ ಕೆಲಸ ನೀಡುವಂತ ಕೆಲಸ ಮಾಡೋಣ. ನನಗೆ ಮಠ ಬೇಡ, ಮಠ ತಗೊಂಡು ನಾನೇನು ಮಾಡ್ರಿ, ನನಗೆ ಹೆಂಡ್ರ ಮಕ್ಕಳ ಇರುವಂಥ ಆಸ್ತಿಗಳನ್ನೆಲ್ಲ ತ್ಯಾಗ ಮಾಡಿ ಬಂದೆ. ನಾನು ವ್ಯಾಪಾರ ಮಾಡಿದ್ದೇನೆ, ನಾನು ಎಲ್ಲ ಮಾಡಿದ್ದೇನೆ. ಆದರೆ ವಾಲ್ಮೀಕಿ ಮಹರ್ಷಿ ಮೊದಲು ಹೆಂಗಿದ್ರು, ಆನಂತರ ಹೆಂಗಾದ್ರು, ನಾನು ಹೆಂಗಿದ್ನೋ ಹಂಗಾದೆ ಅನ್ನೋದು ಹೆಂಗೆ ಉದಾಹರಣೆ ಇತ್ತು, ಹಾಗೆ ಉದಾಹರಣೆ ಈ ಸಮಾಜಕ್ಕೆ ಹೇಳೋದು. ಇನ್ನೊಂದು ದುಷ್ಟಚಟ. ಈಗ ಸಮುದಾಯದಲ್ಲಿ DJ ಹಾಕ್ಲಿಲ್ಲ ಅಂದ್ರೆ ಯುವಕರು ಜಗಳ ಆಡೋದಲ್ಲ. ಸಮುದಾಯಕ್ಕೆ ಏನ್ ನ್ಯಾಯ ಸಿಗ್ತಾ ಇಲ್ಲೋ ಸರ್ಕಾರದ ವಿರುದ್ಧ ನಾವು ಜಗಳ ಆಡ್ಬೇಕಲ್ಲ. ಇದ್ದೂರ ಮುಖಂಡರ ಜೊತೆ ಜಗಳ ಆಡೋದಲ್ಲ. ಮುಖಂಡರು DJ ಹಾಕ್ಲಿಲ್ಲಪ್ಪ, ಕುಣಿಯಕ್ಕೆ ವ್ಯವಸ್ಥೆ ಮಾಡಲಿಲ್ಲ, ಸರಿಯಾಗಿ ಕಾರ್ಯಕ್ರಮ ಮಾಡಲಿಲ್ಲ ಅಂತ ಜಗಳ ಆಡೋದಲ್ಲ. ಸಮುದಾಯಕ್ಕೆ ಸಮಾಜಕ್ಕೆ ಏನು ಅನ್ಯಾಯ ಮಾಡ್ತಾ ಇದ್ರೆ ಮತ್ತೆ ಯಾವ ಸುನಾಮಿ ಅವ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಬೇಕಾಗುತ್ತಲ್ಲ. ಅದಕ್ಕೆ ಇಲ್ಲಿರುವಂತಹ ಯುವಕರಿಗೆ ಹೇಳ್ತೇನೆ, ದುಷ್ಟಚಟಗಳಲ್ಲಿ ನಾವು ನಾಯಕರ ಮನೆತನದಾರ ನೀವು ಆಗ್ಬೇಕಂತಂದ್ರೆ, ಮರ್ಯಾದೆ ಪುರಸ್ತರ ಆಗ್ಬೇಕಂತಂದ್ರೆ ರಸ್ತೆಯಲ್ಲಿರ್ತಕ್ಕಂಥ ಅಂಗಡಿಗಳ